ಲಕ್ಷ್ಮಿ ಅಂತ. ನಾನು ಚಿನ್ಮಯ ಸ್ಕೂಲಲ್ಲಿ ಓದ್ತಿದ್ದೀನಿ. ನನಗೆ ಈ ಸಲ 625ಕ್ಕೆ 624 ಬಂದಿದೆ. ಖುಷಿ ಆಗ್ತಿದೆ ತುಂಬ. ನನ್ನ ಕ್ರೆಡಿಟ್ ನನ್ನ ಹಾರ್ಡ್ ವರ್ಕ್ ಜೊತೆಗೆ ಅಪ್ಪ ಅಮ್ಮ ಹೆಲ್ಪು ಸಪೋರ್ಟು ತುಂಬ ಜಾಸ್ತಿನೇ ಇದೆ. ನಾನು ಪ್ರತಿ ಸಲ ಕಡಿಮೆ ಮಾರ್ಕ್ಸ್ ಬಂದಾಗ ಅಪ್ಪ ಅಮ್ಮ ಇದ್ದರು ನನಗೆ ಕಾನ್ಫಿಡೆನ್ಸ್ ಕಳ್ಕೊಂಬೇಡ, ಕಾನ್ಫಿಡೆನ್ಸ್ ಇಟ್ಕೊಂಡು ಹಿಂಗೆ ಚೆನ್ನಾಗೇ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು. ಜೊತೆಗೆ ನಮ್ಮ ಅಣ್ಣನೂ ಅಷ್ಟೇ, ಅವ್ನು ನೈಟ್ ಇದ್ದರು 10 ಗಂಟೆಗೆ ಫೋನ್ ಮಾಡಿದ್ರು, ಅವ್ನು ನನ್ನ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಿದ್ದ. ಅವನು ನನಗೆ ನನ್ನ ಫ್ಯಾಮಿಲಿ ಎಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿದೆ. ಹೇಳ್ಬೇಕಂದ್ರೆ ಅಜ್ಜಿ ತಾತ ಮಾವ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀಮ್ಮ? ನಾನು ನೆಕ್ಸ್ಟ್ ನೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಜೊತೆ ನೀಟ್ ಮಾಡಿ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಚಿನ್ಮಯ ಸ್ಕೂಲಲ್ಲಿ ಓದಿದ್ದೀನಿ. ಚಿನ್ಮಯ ಸ್ಕೂಲಲ್ಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಿಂದಾನೇ ಕೋಚಿಂಗ್ ಕೊಡ್ತಾರೆ. 10th ಸ್ಟಾರ್ಟಿಂಗಿಂದಾನೇ ಒಂಚೂರು ನೆಗ್ಲಿಜೆನ್ಸಿ ಮಾಡಿದೆ. ನಮ್ಗಂತಾನೆ ಟೀಚರ್ಸ್ ಕೊಟ್ಟು 3 years 8th 9th 10th ನಮ್ಗಂತಾನೆ ಸ್ಪೆಸಿಫೈಡ್ ಟೀಚರ್ಸ್ ಕೊಟ್ಟಿರ್ತಾರೆ. 3 ವರ್ಷನೂ ಅವ್ರು ನಮ್ಮ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರೇ ಇರ್ತಾರೆ. ಟಾಪ್ ಫೈನಲ್ ಇನ್ನೇನು ಪ್ರಿಪ್ರೇಟರಿ ಹತ್ರ ಬಂದು ಅಂದಾಗ ಕ್ಲಾಸಸ್ ಎಲ್ಲ ಮಾರ್ಕ್ಸ್ ಪ್ರಕಾರ ಡಿವೈಡ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಕೊಡ್ತಾರೆ. ಟಾಪರ್ಸ್ ಅಂತ 20 ಮೆಂಬರ್ಸ್ನ ಕರ್ಕೊಂಡು ಪ್ರಿನ್ಸಿಪಲ್ ಸರೇ ಖುದ್ದು ಮಾತಾಡಿ ಎಲ್ಲಿ ನಿಮ್ಗೆ ಮಾರ್ಕ್ಸ್ ಹೋಗಿದೆ, ಯಾಕೆ ಕಡಿಮೆ ಆಯಿತು, ನೆಕ್ಸ್ಟ್ ಟೈಮ್ ತರಬೇಕು, ಫ್ಯಾಕಲ್ಟಿ ಏನಾದ್ರು ಚೇಂಜ್ ಮಾಡಬೇಕಾ, ಬೇರೆ ಟೀಚರ್ಸ್ ಕೊಡಬೇಕಾ ನಿಮಗೆ ಏನು ಅಂತೆಲ್ಲ ಕೇಳ್ತಿದ್ರು. ನಮ್ಮನ್ನು ಪ್ರತಿ ಸಲ ಗೈಡ್ ಮಾಡ್ತಿದ್ರು. ಪ್ರಿಪ್ರೇಟ್ ಆಗಿದ ತಕ್ಷಣ ನಮ್ಗೆ ಕರೆಸ್ತಾ ಇದ್ರು. ಒಂದು 5-6 ಸಲ ನಮ್ಮ ಜೊತೆ ಮಾತಾಡಿದ್ದಾರೆ ಪ್ರಿನ್ಸಿಪಲ್ ಸರ್ ಅವರೇ. ನಮ್ಮ ಸ್ಕೂಲ್ ಸಪೋರ್ಟು ತುಂಬ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ನಮ್ಮ ಕ್ಲಾಸ್ ಟೀಚರು ಅಷ್ಟೇ, ಪ್ರತಿ ಸಲ ಒಂದು ಲಂಚ್ ಬ್ರೇಕಲ್ಲಿ ಯಾವಾಗಲೂ ಕರೀತಿದ್ರು ನನ್ನ ಕರೆದ್ಬಿಟ್ಟು ಏನು ಮಾಡ್ತಿದ್ಯಾ, ಹೆಂಗೆ ಓದ್ತಿದ್ಯಾ ಅಂತೆಲ್ಲ ಕೇಳ್ತಿದ್ರು. ನನ್ನ ಫ್ರೆಂಡ್ಸು ಅಷ್ಟೇ. ನಾನು ಒಬ್ಬಳೇ ಅಲ್ಲ, ಚಿನ್ಮಯ ಸ್ಕೂಲಲ್ಲಿ ತುಂಬ ಜಾಸ್ತಿ ಜನನೇ ಇದ್ದಾರೆ. ಒಂದು 5-6 ಜನ ನನಗಿಂತ ಟಾಪ್ ಬಂದು ನನ್ನಷ್ಟೇ ತೆಗೆದವರೆಲ್ಲ ಇದ್ದಾರೆ. ಅವ್ರದ್ದು 1-2 ಮಾರ್ಕ್ಸಲ್ಲಿ ಬಿಟ್ಟು ಹೋಗಿರ್ಬೋದು, ಬಟ್ ಅವರು ಟಾಪರ್ಸೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.